ರಾಜ್ಕುಮಾರ್ ಬರ್ರಿ. ದೇಶಿ ಹೊಸ ಎರಡು ಕೊಡ್ತಾ ಮಾಡಿ. ಮನೆಯಲ್ಲಿ ಅಂದ್ರೆ ಪೊಲೀಸ್ ಠಾಣಾ ವ್ಯಾಪ್ತಿ ಜಗನ್ನಹಳ್ಳಿ ಗ್ರಾಮ ಅವರ ತೋಟದ ಮನೆಯಲ್ಲಿ ಇರಬೇಕಾದ್ರೆ ರಾತ್ರಿ ಸುಮಾರು 9:15 ಗಂಟೆಗೆ ಯಾರೋ ದುಷ್ಕರ್ಮಿಗಳು ಬಂದು ಅವರಿಗೆ ಒಂದು ರಾಡಲ್ಲಿ ಹೊಡೆದು ಅವರಿಗೆ ಇದರಲ್ಲಿ ಕಿವಿಲಿರುವಂತ ಒಂದು ಮಾಟಿನ ಬಿಚ್ಚಿಸ್ಕೊಂಡು ಹೋಗಿರ್ತಾರೆ ಅಂತ ಹೇಳ್ಬಿಟ್ಟು ಅವರೊಂದು ಫಿರ್ಯಾದನ್ನು ನೀಡಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಹಲಗೂರು ಪೊಲೀಸ್ ಠಾಣೆಯಲ್ಲಿ 77/25 ಕಲಂ 329 ಸಬ್ ಕ್ಲಾಸ್ 4 311 ರೆಡ್ ವಿತ್ 3 ಸಬ್ ಕ್ಲಾಸ್ 5 BNS ಅಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖಾ ತಂಡವನ್ನು ರಚಿಸಿದ್ದು ಇದರಲ್ಲಿ ಹಲಗೂರು ಮರವಳ್ಳಿ ಸಬ್ ಡಿವಿಷನ್ DSP ಯಶವಂತ್ ಕುಮಾರ್ ಮತ್ತು ಇನ್ಸ್ಪೆಕ್ಟರ್ ಆದ ಶ್ರೀಧರ್, PSI ಅವರಾದ ಲೋಕೇಶ್ ಮತ್ತು ರವಿಕುಮಾರ್ ಪ್ರಕಾಶ್, ಹೆಡ್ ಕಾನ್ಸ್ಟೇಬಲ್ ಆದ ರಿಯಾಜ್ ಪಾಷಾ, ಪ್ರಭುಸ್ವಾಮಿ, ರವಿ ಕಿರಣ್, ಲೋಕೇಶ್ ಮತ್ತು ಕಾನ್ಸ್ಟೇಬಲ್ ಆದ ಸಿದ್ದರಾಜು, ಶಿವಕುಮಾರ್, ರಫೀಕ್, ನದಾಫು, ನಾಗೇಶ್, ಅಚ್ಯುತನ್, ಗೋವರ್ಧನ್, ಮಹದೇಶ್ವರ ಸ್ವಾಮಿ, ಶಿವರಾಜ್ ಇವರನ್ನು ಒಳಗೊಂಡಂತೆ ತನಿಖಾ ತಂಡ ರಚಿಸಿದ್ದು ಇದರಲ್ಲಿ ಯಶೋದಮ್ಮ ಅವರ ಮನೆಯಲ್ಲಿ ಚಂದ್ರ ಅಂತ ಒಬ್ರು ಕೆಲಸ ಮಾಡ್ತಾ ಇರ್ತಾರೆ. ಅವ್ರನ್ನ ಈ ಹಿಂದೆ ಕೆಲಸ ಮಾಡ್ತಿರಂತ ಮುತ್ತುರಾಜ್ ಅವರು ಅವ್ರ ಮನೆಯಲ್ಲಿ ತಕೊಂಡು ಬಂದು ಆ ಕೆಲಸಕ್ಕೆ ಸೇರಿಸಿರ್ತಾರೆ. ಮುತ್ತುರಾಜ್ ಅವ್ರಿಗೆ ಮುಂಚೆ ಕ್ರೈಮ್ ಮಾಡಿರೋದ್ರ ಹಿನ್ನೆಲೆ ಇದೆ. ಇದನ್ನು ನಾವು ಅವರ ತನಿಖಾ ತಂಡವರು ಕುಲವಿಷಯವಾಗಿ ಅವರನ್ನು ಪರಿಶೀಲನೆ ಮಾಡಿದಾಗ ತಿಳಿದು ಬರ್ತದೆ. ಮುತ್ತುರಾಜ್ ಅವರು ಚಂದ್ರ ಅವರವರು ಕೂಡಿ ಒಂದು ಪ್ಲಾನ್ ಮಾಡ್ತಾರೆ. ಅವರು ಇದ್ದಾಗ ಯಶೋದಮ್ಮ ಅವರು ಇದ್ದಾಗ ಅವರಿಗೆ ದುಡ್ಡು ಮತ್ತು ಚಿನ್ನ ಎಲ್ಲ ಇಟ್ಟಿರ್ತಾರೆ. ನಾವು ಇನ್ನೇನು ಬಾಗಿಲು ತೆಗಿತೀವಿ, ತೆಗೆದಾಗ ಮುತ್ತುರಾಜು ಮತ್ತೆ ಅವ್ರ ತಂಡನ ಕರ್ಕೊಂಡು ಬಂದು ಮುತ್ತುರಾಜು ಅವ್ರ ಫ್ರೆಂಡ್ ಆದ ರಾಜು ಮತ್ತು ಮಹೇಶ್ವರನ ಕರ್ಕೊಂಡು ಬಂದಿದ್ದಾರೆ. ಬಂದು ಇವರು ಒಂದು ರಾಡಲ್ಲಿ ಹೊಡೆದು ಮತ್ತೆ ಚಂದ್ರ ಅವರು ಇನ್ನೋಸೆಂಟ್ ತರ ಏನು ಗೊತ್ತಿರೋ ಇನ್ನೋಸೆಂಟ್ ತರ ಮಾಡಿ ಅವರು ಅಲ್ಲಿಂದ ಓಡಿ ಹೋಗ್ತಾರೆ. ಎಲ್ಲಾರು ಕರೀಲಿಕ್ಕೆ ಪೊಲೀಸ್ ಜನರನ್ನು ಕರೀಲಿಕ್ಕೆ ಓಡಿ ಹೋಗ್ತಾರೆ. ಸೊ ಇದಾದ ನಂತರ ಎಲ್ಲರನ್ನೂ ದಸ್ತಗಿರಿ ಮಾಡಿ ಕಾನೂನು ರೀತಿ ಕ್ರಮವನ್ನು ಜರುಗಿಸ್ತಾರೆ.